ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಾಫ್ಟಾಗಿ ಸ್ಪಾಂಜಿಯಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಟ್ರೈ ಮಾಡಿ ಮನೇಲಿ ಒಂದು ಸಲ ಇದನ್ನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ಸುಮಾರು ಒಂದು 100 ml ಅಷ್ಟು ಹಾಲು ತಣ್ಣಗಿರೋದಲ್ಲ, ಉಗುರು ಬೆಚ್ಚಗಿರೋ ಹಾಲು. 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಹಾಲು ಉಗುರು ಬೆಚ್ಚಗಿರೋದ್ರಿಂದ ಸಕ್ಕರೆ ಬೇಗ ಕರಗೋಗುತ್ತೆ. ತಣ್ಣಗಿರೋ ಹಾಲನ್ನ ತೊಗೊಳಕ್ಕೆ ಹೋಗಬೇಡಿ. ಬಿಸಿ ಅಂದರೆ ಉಗುರು ಬೆಚ್ಚಗಿಂತಲೂ ಸ್ವಲ್ಪ ಬೆಚ್ಚಗಿದ್ರೂ, ಸ್ವಲ್ಪ ಜಾಸ್ತಿ ಬೆಚ್ಚಗಿದ್ರೂ ಪರವಾಗಿಲ್ಲ. ಇದು ಈಸ್ಟು 1 ಟೇಬಲ್ ಸ್ಪೂನಷ್ಟು ಆ್ಯಕ್ಟಿವ್ ಡ್ರೈ ಈಸ್ಟ್. ಎಲ್ಲ ಅಂಗಡಿಗಳಲ್ಲಿ, ಡಿ ಮಾರ್ಟಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬೇಕ್ರಿಗಳಲ್ಲಿ ಇದನ್ನು ಪಾವ್ ಮಾಡಲಿಕ್ಕೆ, ಬ್ರೆಡ್ಡು, ಬನ್ನು ಇದನ್ನೆಲ್ಲ ಮಾಡಲಿಕ್ಕೆ ಬೇಕ್ರಿಯವರು ಇದನ್ನೇ ಉಪಯೋಗ ಮಾಡೋದು. ಈಸ್ಟ್ ಹಾಕೊಂಡ್ಮೇಲೆ ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಸುಮಾರು ಒಂದು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ರೈಸ್ ಆಗಬೇಕು, ನೊರೆ ಥರ ಆಗಬೇಕು. 20 ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗಬೇಕು. ಈಗ ಇದು ರೆಡಿಯಾಗಿದೆ, ಈಸ್ಟು ರೆಡಿಯಾಗಿದೆ ಯೂಸ್ ಮಾಡಲಿಕ್ಕೆ, ಉಪಯೋಗ ಮಾಡಲಿಕ್ಕೆ. ದೊಡ್ಡದಾಗಿರೋದು ಬಟ್ಲನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆ, ಉಪ್ಪಿಟ್ಟು ರವೆ, ಗೋಧಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಇದು ಬೆಣ್ಣೆ ಮೊದಲೇ ಕರಗಿಸಿಟ್ಕೊಂಡಿರೋದು. ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟಿದೆ. ಬೆಣ್ಣೆಗೆ ಬದಲಾಗಿ ತುಪ್ಪ ಉಪಯೋಗ ಮಾಡ್ಬೋದು, ಅಥವಾ ಬೆಣ್ಣೆ ತುಪ್ಪ ಬೇಡ ಅಂದರೆ ಎಣ್ಣೆ ಉಪಯೋಗ ಮಾಡ್ಬೋದು. ಇದು ಈಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಬಿಡ್ಬೇಕು. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ತುಂಬಾ ಜಾಸ್ತಿ ತೆಳುವಾಗಿರೋ ಕನ್ಸಿಸ್ಟೆನ್ಸಿ ಬೇಡ. ಸ್ವಲ್ಪ ಅಂದರೆ ಚಪಾತಿಗಿಂತಲೂ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಇದರ ಸೈಜು ಡಬಲ್ ಆಗಬೇಕು. ಅಲ್ಲಿವರೆಗೂ ಇದನ್ನು ರೆಸ್ಟ್ ಮಾಡಬೇಕು. ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಚೆನ್ನಾಗಿ ನಾದ್ಕೊಂಡ್ರೆ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕಾಗುತ್ತೆ. 1 ಅವರ್ ಆದಮೇಲೆ ಸೈಜು ಡಬಲ್ ಆಗಿದೆ. ಮತ್ತೊಮ್ಮೆ 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಬಿಡ್ಬೇಕು. ಎಷ್ಟು ಚೆನ್ನಾಗಿ ನಾದ್ತೀರ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು. ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾನು ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರು, ಇಡ್ಲಿ ಸ್ಟ್ಯಾಂಡ್ ಎಲ್ಲರ ಮನೇಲಿ ಇರುತ್ತೆ. ಅದಕ್ಕೋಸ್ಕರವಾಗಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಸ್ಟ್ಯಾಂಡ್ಗೆ ಮೊದಲೇ ಸ್ವಲ್ಪ ಎಣ್ಣೆನ ಸವರಿಟ್ಟಿದ್ದೆ. ಇಡ್ಲಿ ಸ್ಟ್ಯಾಂಡಲ್ಲಿ ಈ ರೀತಿಯಾಗಿ ಒಂದು ಈಕ್ವಲ್ ಸೈಜಲ್ಲಿರೋ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಟ ಮೇಲೆ ಇದನ್ನು ಮತ್ತೊಮ್ಮೆ 10 ರಿಂದ 12 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಮತ್ತೊಮ್ಮೆ ಸ್ವಲ್ಪ ಚೆನ್ನಾಗಿ ರೈಸ್ ಆದರೆ, ಅಂದರೆ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. 15 ನಿಮಿಷ ಆದಮೇಲೆ ಚೆನ್ನಾಗಿ ಉಬ್ಬಿದೆ, ಹಗುರ ಆಗಿದೆ. ಇದನ್ನು ಕುಕ್ಕರ್ನಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಎಲ್ಲ ಬೇಯಿಸ್ಕೊಳ್ತೀವಲ್ಲ, ಕುಕ್ಕರ್ ಕೆಳಗಡೆ ನೀರನ್ನ ಹಾಕಿ ಇಡ್ಲಿನ ಹಬೆಯಲ್ಲಿ ಬೇಯಿಸ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು. 15 ನಿಮಿಷ ಹೈ ಫ್ಲೇಮ್ನಲ್ಲಿ. 15 ನಿಮಿಷ ಆದಮೇಲೆ ರುಚಿಯಾಗಿರೋ ವೆಜಿಟೇಬಲ್ ಬನ್ನು ರೆಡಿಯಾಗಿದೆ. ಹವನ್ ಬೇಡ, ಅಥವಾ ಪಾತ್ರೆಯಲ್ಲಿ ಕೆಳಗಡೆ ಉಪ್ಪಾಕಿ ಬೇಯಿಸ್ಕೊಳ್ಳೋದು ಬೇಡ. ಸ್ಟೀಮಲ್ಲಿ ಬೇಯಿಸ್ಕೊಂಡಿರೋದು ಸಖತ್ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೊಸದು ಟ್ರೈ ಮಾಡಿರೋ ಥರ ಕೂಡ ಅನಿಸುತ್ತೆ. ಸ್ಟೀಮ್ ಮಾಡ್ಕೊಳ್ಳೋದು ಇಡ್ಲಿ ಪಾತ್ರೆ, ಕುಕ್ಕರು ಎಲ್ಲರ ಮನೇಲಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.